ವಿವಿಧ ರಾಜ್ಯಗಳಲ್ಲಿ ನಿಫಾ ವೈರಸ್ ಮತ್ತೆ ಸದ್ದು ಮಾಡ್ತಾ ಇದೆ. ಇದರ ಪರಿಣಾಮ ರಾಜ್ಯದಲ್ಲೂ ಕೂಡ ಆತಂಕದ ವಾತಾವರಣ ಶುರುವಾಗಿರೋದು. ಸಹಜವಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ 2 ನರ್ಸ್ಗೆ ನಿಫಾ ವೈರಸ್ ಅಟ್ಯಾಕ್ ಆಗಿದೆ. ಒಟ್ಟು 5 ಜನರು, ಅದರಲ್ಲಿ 2 ನರ್ಸ್ಗಳ ಸ್ಥಿತಿ ಗಂಭೀರ ಅಂತ ಹೇಳ್ತಿದ್ದಾರೆ. ರಾಜ್ಯದ ಜನರಲ್ಲಿ ಮತ್ತೆ ನಿಫಾ ವೈರಸ್ ಆತಂಕ ಶುರುವಾಗಿದೆ. ವೈರಸ್ ಸೋಂಕಿತ ಬಾವಲಿಯಿಂದ ನಿಫಾ ಹರಡುವಿಕೆ ಆಗುತ್ತೆ. ಬಾವಲಿಗಳು ತಿನ್ನಲಿರುವ ಹಣ್ಣು ತರಕಾರಿಗಳಿಂದ ಈ ವೈರಸ್ ಸ್ಪ್ರೆಡ್ ಆಗುತ್ತೆ. ಮನುಷ್ಯರಿಂದಲೂ ಕೂಡ ವೇಗವಾಗಿ ಒಬ್ಬರಿಂದ ಮತ್ತೊಬ್ಬರಿಗೆ ಈ ವೈರಸ್ ಸ್ಪ್ರೆಡ್ ಆಗುತ್ತೆ. ಹೀಗಾಗಿ ರಾಜ್ಯದಲ್ಲಿ ಮುನ್ನೆಚ್ಚರಿಕೆಯನ್ನು ಆರೋಗ್ಯ ಇಲಾಖೆ ವಹಿಸಿದೆ. ರಾಜ್ಯದ ಜನರಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಆರೋಗ್ಯ ಇಲಾಖೆ ಹೇಳಿರುವಂಥದ್ದು. ಕೇರಳ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇರೋ ಹಿನ್ನೆಲೆ ಕರ್ನಾಟಕದಲ್ಲೂ ಕೂಡ ಎಚ್ಚರಿಕೆ ಹೆಜ್ಜೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ನಿಪಾ ವೈರಸ್ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಆರೋಗ್ಯ ಇಲಾಖೆಯ ಹೆಜ್ಜೆ ಏನೀಗ, ಏನು ಹೇಳ್ತಿದ್ದಾರೆ ಅವರು? ಎಲ್ಲೆಡೆ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೆ ಕೂಡ ಮುಂದಾಗಿದ್ದಾರೆ. ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ 2 ನರ್ಸ್ಗಳಿಗೆ ಈ ಒಂದು ನಿಫಾ ವೈರಸ್ ಕಾಣಿಸ್ಕೊಂಡಿದೆ. ಸೊ ರಾಜ್ಯದಲ್ಲಿ ಕೂಡ ಜನರಲ್ಲಿ ನಿಫಾ ವೈರಸ್ ಆತಂಕ ಕೂಡ ಶುರು ಆಗಿರುವಂತದ್ದು. ಸೊ ಭಾರತ ಇತರೆ ರಾಜ್ಯಗಳಿಗೆ ಕೂಡ ನಿಫಾ ವೈರಸ್ ಹೆಚ್ಚಾಗಿರೋ ಕಾರಣ ಪ್ರಮುಖವಾಗಿ ವೈರಸ್ ಸೋಂಕಿತ ಬಾವಲಿಯಿಂದ ನಿಫಾ ಹರಡ್ತಿರೋದು ಈಗಾಗಲೇ ತಿಳಿದು ಬಂದಿದೆ. ಸೊ ಹೀಗಾಗಿ ಬಾವಲಿಗಳು ತಿಂದಿರುವಂತಹ ಹಣ್ಣು ತರಕಾರಿ ಆಗಿರ್ಬೋದು, ಹಂದಿ ಮಾಂಸ ತಿನ್ನುವುದರಿಂದ ವೈರಸ್ ಹರಡುತ್ತೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಇದು ವೇಗದಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಸೊ ಇದಕ್ಕೆ ಮುನ್ನ ರಾಜ್ಯದಲ್ಲಿ ಮುನ್ನೆಚ್ಚರಿಕೆಯನ್ನ ವಹಿಸ್ಬೇಕಂತ ಆರೋಗ್ಯ ಇಲಾಖೆ ನಿರ್ಧರಿಸಿರುವಂತದ್ದು. ಸೊ ಅಂದ್ರೆ ಯಾರೇ ಆಗಿರ್ಬೋದು, ಹಣ್ಣಾಗಿರ್ಬೋದು, ತರಕಾರಿ ಇದನ್ನ ತಿನ್ನೋ ಮೊದಲು ನೀಟಾಗಿ ತೊಳ್ಕೊಂಡು ಮಕ್ಕಳಿಗೆ ಆಗಿರ್ಬೋದು, ದೊಡ್ಡವರಿಗೆ ಆಗಿರ್ಬೋದು ಕೊಡುವಾಗ ಬಹಳಷ್ಟು ಮುನ್ನೆಚ್ಚರಿಕೆಯಿಂದ ಇರಬೇಕನ್ನೋದನ್ನ ಕೂಡ ಸೂಚನೆ ನೀಡಿರುವಂತದ್ದು. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.